ನೋಡಿ, ಈ ಬಾರಿ ಮಳೆ ಕಡಿಮೆ ಆಗಬಹುದು, ಅಂತರ್ಜಲ ಕಾಪಾಡಬೇಕು. ರಿಪಬ್ಲಿಕ್ ಕನ್ನಡ ಜನಪರವಾದ ಅಭಿಯಾನವನ್ನ ಮಾಡ್ತಾ ಇದೆ. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತರ್ಜಲ ಮಟ್ಟದ ಬಗ್ಗೆ ಮಾಹಿತಿ ಪಡಿತಾ ಇದ್ದೇವೆ. ಅನಧಿಕೃತವಾಗಿ ಕೊರೆಯುವಂತ ಬೋರ್ವೆಲ್ ಮೇಲೆ ಈಗಾಗಲೇ ಕಣ್ಣಿಟ್ಟಿದ್ದೇವೆ. ನೀರು ಸರಬರಾಜು ಮಾಡುವವರ ಮೇಲೆ ನಿಗಾ ಇಟ್ಟಿದ್ದೇವೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಬೋಸರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಿನ್ನೆಷ್ಟೇ ಇದು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂತಹ ಬೋಸರಾಜ್ ಅವರು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಈಗ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಮಾತನಾಡೋಕ್ಕೆ. ಸರ್, ರಿಪಬ್ಲಿಕ್ ಕನ್ನಡ ಒಂದು ನಿರಂತರ ಒಂದು ಅಭಿಯಾನ ಮಾಡಿದೆ. ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅನ್ನುವಂಥದ್ದು. ಸರ್, ನಿನ್ನೆ ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿದ್ರಿ. ಈ ಒಂದು ಅಂತರ್ಜಲ ಮಟ್ಟವನ್ನು ಸಮತೋಲನ ನೀಡೋಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರಿ? ಈಗಾಗಲೇ ಸಹಜವಾಗಿ ಸೀಸನಲ್ ಕಂಡೀಷನ್ಸ್ ಟೈಮ್ನಲ್ಲಿ ನಾವು ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತೀವಿ. ಈ ವರ್ಷದ ವೆದರ್ ರಿಪೋರ್ಟ್ಸ್ ಪ್ರಕಾರ ಬರುವಂಥ ದಿನಗಳಲ್ಲಿ ಮಳೆ ಕೊರತೆ ಆಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಂಬ ಮಾಹಿತಿ ಸಿಕ್ಕಿದೆ. ಹಾಗಾಗಿ ನಾನು ಸಹಜವಾಗಿ ಮೂರು ತಿಂಗಳಿಗೊಂದು ಸಲ ನಮ್ಮ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಸಭೆ ನಡ್ತೀನಿ. ಆ ಸಭೆ ನಡೀತಾ ಸಭೆಯಲ್ಲಿ ಈ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಮತ್ತು IIC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಲಿಂದ ಪ್ರೊಫೆಸರ್ಸು ಎಲ್ಲರನ್ನೂ ಕರೆದು ನಮ್ಮ ಇಂಜಿನಿಯರ್ಗಳಿಗೆಲ್ಲ ಅವ್ರ ಕಡೆಯಿಂದ ಬರುವಂಥ ದಿನಗಳಾಗುವಂಥ ಮಾಹಿತಿನೆಲ್ಲ ವೆದರ್ ರಿಪೋರ್ಟ್ನೆಲ್ಲ ಅವ್ರಿಗೆ ಮಾಹಿತಿ ಒದಗಿಸಲಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ನೀವೇನು ಅಭಿಯಾನ ಮಾಡ್ತಾಯಿದ್ರಿ, ಆ ದಿಶೆಯಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ 9 ರಾಜ್ಯಗಳಲ್ಲಿ ಕರ್ನಾಟಕ ಸಹಿತ ಒಂದು. ಸುಮಾರು ಕೇಂದ್ರ ಸರ್ಕಾರದ ಒಂದು ಸರ್ವೆ ಪ್ರಕಾರ 37 ಲಕ್ಷ ಬೋರ್ವೆಲ್ಲು, ಅದು ಕುಡಿಯೋ ನೀರು ಇರ್ಬೋದು, ರೈತರಿಗೆ ವ್ಯವಸಾಯಕ್ಕೆ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಅಷ್ಟು ಬೋರ್ವೆಲ್ ಅಫಿಷಿಯಲ್ಲಾಗಿ ಇವತ್ತು ರೆಕಾರ್ಡ್ ಆಗಿದೆ. ಇನ್ನು ಅನ್ಅಫಿಷಿಯಲಾಗಿ ಅನೇಕ ಬೋರ್ವೆಲ್ ಆಗಿರ್ತದೆ. ಸೊ ಇಷ್ಟು ಬೋರ್ವೆಲ್ಗಳು ಮಳೆ ಸರಿಯಾಗಿ ಆಗದೇ ಇದ್ದರೆ ಅತಿ ಹೆಚ್ಚು ಬೆಳಕೆ ಮಾಡ್ತಕ್ಕಂಥ ಸಂದರ್ಭ ಇರ್ತದೆ. ಅದರಿಂದ ನಾವು ಈಗ ಪ್ರತಿನಿತ್ಯ ನಾವು 3,000 ಪ್ರದೇಶಗಳಲ್ಲಿ ರಾಜ್ಯದಲ್ಲಿ ನಾವು ಗ್ರೌಂಡ್ ವಾಟರ್ ಲೆವೆಲ್ಸ್ ನೋಡ್ತಾ ಇರ್ತೀವಿ. ನಮಗೆ ಗ್ರೌಂಡ್ ವಾಟರ್ ಡೈರೆಕ್ಟ್ರೇಟ್ ಐತಿ ನಮ್ಮಲ್ಲಿ. ಸೊ ಪ್ರತಿ 1 ಅವರ್ಗೂ ನಮಗೆ ಬರ್ತಾ ಇರ್ತದೆ. ಇಡೀ ರಾಜ್ಯದಲ್ಲಿ 3,000, ಅದರಲ್ಲಿ 2,700 ಪ್ರದೇಶಗಳಲ್ಲಿ ಟೆಲಿಮೀಟರ್ ಮುಖಾಂತರ ಮಾಡ್ತೀವಿ. 300 ಕಡೆ ನಾವು ಓಪನ್ ವೆಲ್ಸ್ನಲ್ಲಿ ಮಾಡ್ತೀವಿ. ಸೊ ಅದನ್ನು ಸಹಿತ ಟೆಲಿಮೀಟರ್ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ವಿ. ಒಟ್ಟಾರೆ 3,000 ಕಡೆ ಸ್ಯಾಂಪಲ್ ಎವ್ರಿ ಡೇ ಪೆರವಾರ ಒಂದು ಸಲ ಬರ್ತೈತೆ. ಸಾಯಂಕಾಲ ಆದಗಳೇ 1 or 24 hours ಒಂದು ಸಲ ಕನ್ಸಾಲ್ಟೇಟ್ ಮಾಡಿ ನೋಡ್ತಾ ಇರ್ತೀವಿ. ಸೊ ಅದರ ಮೇಲೆ ನಾವು ಮುನ್ಸೂಚನೆ ಎಲ್ಲ ಕೊಡ್ತಾಯಿರ್ತೀವಿ, ಯಾವ ಭಾಗದಲ್ಲಿ ಅಂತರ್ಜಲ ಹೆಚ್ಚಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಒಟ್ಟಾರೆ ಹೋದ ವರ್ಷ ಅಂತರ್ಜಲ ಹೆಚ್ಚಾಗೋದ್ರಿಂದ, ಅದೇ ಮಳೆ ಹೆಚ್ಚಾಗೋದ್ರಿಂದ ನಮಗೆ ಹೋದ ವರ್ಷದಲ್ಲಿ 1.94 ಅಷ್ಟು ಹೆಚ್ಚಾಗಿದೆ ಅಂತರ್ಜಲ. ಸುಮಾರು 55 TMC ಅಷ್ಟು ನೀರು ರೀಚಾರ್ಜ್ ಆಗಿದೆ ಅಂತೇಳಿ ನಮ್ಮವರು ರಿಪೋರ್ಟ್ ಕೊಟ್ಟಿದ್ದಾರೆ ರೀಸೆಂಟ್ಲಿ. ಯಾಕಾಯಿತು ಅಂದರೆ ಹೋದ ವರ್ಷ ಅತ್ಯಂತ ಅದಕ್ಕೆ ಮಳೆ ಆಗಿದೆ. ಎರಡನೇದು, ಈ ಬೋರ್ವೆಲ್ಸ್ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ನಿರಂತರವಾಗಿ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಾವು ಕೂಡ ಸ್ಪಂದಿಸಿದಿರಿ, ಮೀಟಿಂಗ್ ಮಾಡಿದಿರಿ, ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಿ. ಸರ್, ಇದಕ್ಕೇನು ಹೇಳ್ತೀರಿ? ಸರ್, ಭಾಳ ಒಳ್ಳೆಯ ಅಭಿಯಾನ ಮಾಡ್ತಾಯಿದ್ರಿ. ಇದು ರಾಜ್ಯದ ಜನರಿಗೆ ಅನುಕೂಲವಾಗುವಂಥದ್ದು. ಇದರಿಂದ ಎಲ್ಲರಿಗೂ ಮಾರ್ಗದರ್ಶನ ಸಹಿತ ಆಗ್ತಾ. ಬಟ್ ನಾನು ಸಹಜವಾಗಿ ಈ 3 ವರ್ಷದಲ್ಲಿ ಪ್ರತಿ 3 ತಿಂಗಳಿಗೊಂದು ಸಲ ನಮ್ಮೆಲ್ಲ ಅಧಿಕಾರಿಗಳು ಕರೆಸಿ ನಾನು ಸಭೆ ಮಾಡ್ತಾಯಿದ್ದೀನಿ. ಆ ದಿಶೆಯಲ್ಲಿ ಇವೆಲ್ಲ ಈ ವರ್ಷದಲ್ಲಿ ಬರುವಂಥ ಬರಗಾಲನ ಎದುರಿಸಲಿಕ್ಕೆ ಮತ್ತು ಬಂದಿರತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಅದನ್ನು ವೇಸ್ಟೇಜ್ ಮಾಡಲಾರ್ದಂಗೆ, ಅಂತರ್ಜಲ ಕುಸಿಲಾರ್ದಂಗೆ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನಾವು ಇಲಾಖೆ ಮುಖಾಂತರ ಮಾಡ್ತೇವೆ. ಥ್ಯಾಂಕ್ ಯು ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರ ಕ್ರಮಗಳು ಮತ್ತು ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಬಾರಿ ಮಳೆ ಕಡಿಮೆ ಆಗಬಹುದು, ಅಂತರ್ಜಲ ಕಾಪಾಡಬೇಕು. ರಿಪಬ್ಲಿಕ್ ಕನ್ನಡ ಜನಪರವಾದ ಅಭಿಯಾನವನ್ನ ಮಾಡ್ತಾ ಇದೆ. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತರ್ಜಲ ಮಟ್ಟದ ಬಗ್ಗೆ ಮಾಹಿತಿ ಪಡಿತಾ ಇದ್ದೇವೆ. ಅನಧಿಕೃತವಾಗಿ ಕೊರೆಯುವಂತ ಬೋರ್ವೆಲ್ ಮೇಲೆ ಈಗಾಗಲೇ ಕಣ್ಣಿಟ್ಟಿದ್ದೇವೆ. ನೀರು ಸರಬರಾಜು ಮಾಡುವವರ ಮೇಲೆ ನಿಗಾ ಇಟ್ಟಿದ್ದೇವೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಚಿವ ಬೋಸರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಿನ್ನೆಷ್ಟೇ ಇದು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂತಹ ಬೋಸರಾಜ್ ಅವರು ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಈಗ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಮಾತನಾಡೋಕ್ಕೆ. ಸರ್,
ರಿಪಬ್ಲಿಕ್ ಕನ್ನಡ ಒಂದು ನಿರಂತರ ಒಂದು ಅಭಿಯಾನ ಮಾಡಿದೆ, ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇದೆ ಅನ್ನುವಂಥದ್ದು. ಸರ್, ನಿನ್ನೆ ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿದ್ರಿ. ಈ ಒಂದು ಅಂತರ್ಜಲ ಮಟ್ಟವನ್ನು ಸಮತೋಲನ ನೀಡೋಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರಿ? ಈಗಾಗಲೇ ಸಹಜವಾಗಿ ಸೀಸನಲ್ ಕಂಡೀಷನ್ಸ್ ಟೈಮ್ನಲ್ಲಿ ನಾವು ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ತೀವಿ. ಈ ವರ್ಷದ ವೆದರ್ ರಿಪೋರ್ಟ್ಸ್ ಪ್ರಕಾರ ಬರುವಂಥ ದಿನಗಳಲ್ಲಿ ಮಳೆ ಕೊರತೆ ಆಗ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಂಬ ಮಾಹಿತಿ ಸಿಕ್ಕಿದೆ. ಹಾಗಾಗಿ ನಾನು ಸಹಜವಾಗಿ 3 ತಿಂಗಳಿಗೊಂದು ಸಲ ನಮ್ಮ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಸಭೆ ನಡ್ತೀನಿ. ಆ ಸಭೆ ನಡೀತಾ ಸಭೆಯಲ್ಲಿ ಈ ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಮತ್ತು IIC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಲಿಂದ ಪ್ರೊಫೆಸರ್ಸು ಎಲ್ಲರನ್ನೂ ಕರೆದು ನಮ್ಮ ಇಂಜಿನಿಯರ್ಗಳಿಗೆಲ್ಲ ಅವ್ರ ಕಡೆಯಿಂದ ಬರುವಂಥ ದಿನಗಳಾಗುವಂಥ ಮಾಹಿತಿನೆಲ್ಲ ವೆದರ್ ರಿಪೋರ್ಟ್ನೆಲ್ಲ ಅವ್ರಿಗೆ ಮಾಹಿತಿ ಒದಗಿಸಲಾಗಿದೆ. ಅದರ ಜೊತೆಯಲ್ಲಿ ಈಗಾಗಲೇ ನೀವೇನು ಅಭಿಯಾನ ಮಾಡ್ತಾಯಿದ್ರಿ, ಆ ದಿಶೆಯಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ 9 ರಾಜ್ಯಗಳಲ್ಲಿ ಕರ್ನಾಟಕ ಸಹಿತ ಒಂದು. ಸುಮಾರು ಕೇಂದ್ರ ಸರ್ಕಾರದ ಒಂದು ಸರ್ವೆ ಪ್ರಕಾರ 37 ಲಕ್ಷ ಬೋರ್ವೆಲ್ಲು, ಅದು ಕುಡಿಯೋ ನೀರು ಇರ್ಬೋದು, ರೈತರಿಗೆ ವ್ಯವಸಾಯಕ್ಕೆ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಅಷ್ಟು ಬೋರ್ವೆಲ್ ಅಫಿಷಿಯಲ್ಲಾಗಿ ಇವತ್ತು ರೆಕಾರ್ಡ್ ಆಗಿದೆ. ಇನ್ನು ಅನ್ಅಫಿಷಿಯಲಾಗಿ ಅನೇಕ ಬೋರ್ವೆಲ್ ಆಗಿರ್ತದೆ. ಸೊ ಇಷ್ಟು ಬೋರ್ವೆಲ್ಗಳು ಮಳೆ ಸರಿಯಾಗಿ ಆಗದೇ ಇದ್ದರೆ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಸಂದರ್ಭ ಇರ್ತದೆ. ಅದರಿಂದ ನಾವು ಈಗ ಪ್ರತಿನಿತ್ಯ ನಾವು 3,000 ಪ್ರದೇಶಗಳಲ್ಲಿ ರಾಜ್ಯದಲ್ಲಿ ನಾವು ಗ್ರೌಂಡ್ ವಾಟರ್ ಲೆವೆಲ್ಸ್ ನೋಡ್ತಾ ಇರ್ತೀವಿ. ನಮಗೆ ಗ್ರೌಂಡ್ ವಾಟರ್ ಡೈರೆಕ್ಟ್ರೇಟ್ ಐತಿ ನಮ್ಮಲ್ಲಿ. ಸೊ ಪ್ರತಿ 1 ಅವರ್ಗೂ ನಮಗೆ ಬರ್ತಾ ಇರ್ತದೆ ಇಡೀ ರಾಜ್ಯದಲ್ಲಿ 3,000. ಅದರಲ್ಲಿ 2,700 ಪ್ರದೇಶಗಳಲ್ಲಿ ಟೆಲಿಮೀಟರ್ ಮುಖಾಂತರ ಮಾಡ್ತೀವಿ. 300 ಕಡೆ ನಾವು ಓಪನ್ ವೆಲ್ಸ್ನಲ್ಲಿ ಮಾಡ್ತೀವಿ. ಸೊ ಅದನ್ನು ಸಹಿತ ಟೆಲಿಮೀಟರ್ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ವಿ. ಒಟ್ಟಾರೆ 3,000 ಕಡೆ ಸ್ಯಾಂಪಲ್ ಎವ್ರಿ ಡೇ ಪೆರವರ್ ಒಂದು ಸಲ ಬರ್ತೈತೆ. ಸಾಯಂಕಾಲ ಆದಗಳೇ 1 or 24 ಅವರ್ಸ್ನಲ್ಲಿ ಒಂದು ಸಲ ಕನ್ಸಾಲ್ಟೇಟ್ ಮಾಡಿ ನೋಡ್ತಾ ಇರ್ತೀವಿ. ಸೊ ಅದರ ಮೇಲೆ ನಾವು ಮುನ್ಸೂಚನೆ ಎಲ್ಲ ಕೊಡ್ತಾ ಇರ್ತೀವಿ, ಯಾವ ಭಾಗದಲ್ಲಿ ಅಂತರ್ಜಲ ಹೆಚ್ಚಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಒಟ್ಟಾರೆ ಹೋದ ವರ್ಷ ಅಂತರ್ಜಲ ಹೆಚ್ಚಾಗೋದ್ರಿಂದ, ಅದೇ ಮಳೆ ಹೆಚ್ಚಾಗೋದ್ರಿಂದ ನಮಗೆ ಹೋದ ವರ್ಷದಲ್ಲಿ 1.94 ಅಷ್ಟು ಹೆಚ್ಚಾಗಿದೆ ಅಂತರ್ಜಲ. ಸುಮಾರು 55 TMC ಅಷ್ಟು ನೀರು ರೀಚಾರ್ಜ್ ಆಗಿದೆ ಅಂತೇಳಿ ನಮ್ಮವರು ರಿಪೋರ್ಟ್ ಕೊಟ್ಟಿದ್ದಾರೆ ರೀಸೆಂಟ್ಲಿ. ಯಾಕಾಯಿತು ಅಂದರೆ ಹೋದ ವರ್ಷ ಅತ್ಯಂತ ಅದಕ್ಕೆ ಮಳೆ ಆಗಿದೆ. ಎರಡನೇದು ಈ ಬೋರ್ವೆಲ್ಸ್ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ನಿರಂತರವಾಗಿ ಅಭಿಯಾನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತಾವು ಕೂಡ ಸ್ಪಂದಿಸಿದಿರಿ, ಮೀಟಿಂಗ್ ಮಾಡಿದಿರಿ, ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀರಿ. ಸರ್, ಇದಕ್ಕೇನು ಹೇಳ್ತೀರಿ ಸರ್? ಭಾಳ ಒಳ್ಳೆಯ ಅಭಿಯಾನ ಮಾಡ್ತಾಯಿದ್ರಿ. ಇದು ರಾಜ್ಯದ ಜನರಿಗೆ ಅನುಕೂಲವಾಗುವಂಥದ್ದು. ಇದರಿಂದ ಎಲ್ಲರಿಗೂ ಮಾರ್ಗದರ್ಶನ ಸಹಿತ ಆಗ್ತದೆ. ಬಟ್ ನಾನು ಸಹಜವಾಗಿ ಈ 3 ವರ್ಷದಲ್ಲಿ ಪ್ರತಿ 3 ತಿಂಗಳಿಗೊಂದು ಸಲ ನಮ್ಮೆಲ್ಲ ಅಧಿಕಾರಿಗಳು ಕರೆಸಿ ನಾನು ಸಭೆ ಮಾಡ್ತಾಯಿದ್ದೀನಿ. ಆ ದಿಶೆಯಲ್ಲಿ ಇವೆಲ್ಲ ಈ ವರ್ಷದಲ್ಲಿ ಬರುವಂಥ ಬರಗಾಲನ ಎದುರಿಸಲಿಕ್ಕೆ ಮತ್ತು ಬಂದಿರತಕ್ಕಂಥ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಅದನ್ನು ವೇಸ್ಟೇಜ್ ಮಾಡಲಾರ್ದಂಗೆ ಅಂತರ್ಜಲ ಕುಸಿಲಾರ್ದಂಗೆ ಮೇಂಟೈನ್ ಮಾಡಲಿಕ್ಕೆ ಎಲ್ಲ